ಪ್ರೈಸ್ ದ ಲಾರ್ಡ್. ಅನೇಕರ ಸಾಕ್ಷಿಗಳನ್ನು ನಾನು ಕೇಳಿದ್ದೇನೆ ಪ್ರಿಯರೇ. ಸೇವಕರ ಸಾಕ್ಷಿಗಳನ್ನು, ವಿಶ್ವಾಸಿಗಳ ಸಾಕ್ಷಿಗಳನ್ನು. ಅದರಲ್ಲಿ ಕೆಲವರ ಸಾಕ್ಷಿ ಯಾವ ರೀತಿಯಾಗಿರುತ್ತೆ ಅಂದ್ರೆ, ನಾವು ನೆನೆಸ್ಕೊಳ್ಳುವಾಗಲೇ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಹೋರಾಟ, ಕಣ್ಣೀರು, ಕಷ್ಟ, ಅದರ ಮಧ್ಯದಲ್ಲೂ ದೇವರು ಅವರನ್ನು ಘೋಷಿಸಿ ನಡೆಸೋರಾಗಿರ್ತಾರೆ. ಹೇಗಂದ್ರೆ ಒಂದೊತ್ತು ಊಟಕ್ಕೂ ಕಷ್ಟಪಟ್ಟಿರ್ತಾರೆ, ದುಃಖದಲ್ಲಿ ಮಡಗಕ್ಕೆ ಸ್ಥಳ ಇಲ್ಲದೆ ಎಲ್ಲರಿಂದ ತಳ್ಳಲ್ಪಟ್ಟ ಸ್ಥಿತಿಯಲ್ಲಿ ಇರ್ತಾರೆ. ಆದರೂ ಯಾರಾದ್ರೂ ಒಬ್ಬರ ಮುಖಾಂತರ ಅವ್ರನ್ನ ಘೋಷಿಸಿ ಅವ್ರನ್ನ ಬಲಪಡಿಸಿ ನಡೆಸ್ತಾ ಇರ್ತಾರೆ. ಕಾರಣ ಅವರು ನೀತಿವಂತರಾಗಿ ದೇವರಿಗೆ ಭಯ ಪಡುವವರಾಗಿರ್ತಾರೆ ಪ್ರಿಯರೇ. ಅದೇ ಕೀರ್ತನೆಗಾರನಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾನೆ. ಕೀರ್ತನೆಗಳು 37ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನಾನು ಬಾಲಕನಾಗಿದ್ದೇನೆ, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದಾಗಲಿ ಅವನ ಸಂತತಿ ಭಿಕ್ಷೆ ಬೇಡಿ ತಿನ್ನುವುದಾಗಲಿ ನನ್ನ ಕಣ್ಣು ನೋಡಲಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಯಾರ ಮುಂದೆನೂ ಕೈ ಚಾಚಿ ನಿಲ್ಲುವಂತೆ ಮಾಡೋದಿಲ್ಲ. ದೇವರು ನಿಮ್ಮನ್ನು